ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ರೆ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ನಾನಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ರಶ್ಮಿ ಮದುವೆ ಬಂದಿದ್ದು ಏನಾಯಿತು ಅಂತ ನನಗಂತೂ ಗೊತ್ತಿಲ್ಲ. ಮುಖ ಎಲ್ಲ ಫಸ್ಟು ರೆಡ್ಡಿಶ್ ಆಯಿತು, ಆಮೇಲೆ ನೋಡಿದ್ರೆ ಬ್ಲ್ಯಾಕ್ ಥರ ಆಯಿತು, ಆಮೇಲೆ ಮುಖದಲ್ಲೆಲ್ಲ ಹುರುಪು ಎಳಲಿಕ್ಕೆ ಸ್ಟಾರ್ಟ್ ಆಯಿತು. ಈ ಸೈಡಲ್ಲೆಲ್ಲ ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಈ ಸೈಡ್ ಬ್ಲ್ಯಾಕ್ ಆಗಿದೆ ನೋಡಿ. ಮತ್ತು ಇಲ್ಲಿ ಈ ಜಾಗ ನಿಮಗಿಲ್ಲಿ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಹಾಗೆ ಇಲ್ಲಿ ಮೂಗ್ ಮೇಲೆ ಫುಲ್ ಒಂಥರ ಬ್ಲ್ಯಾಕ್ ನೋಡಿ. ಇಲ್ಲಿ ಈ ಜಾಗ ಈ ರೀತಿ ಮುಖ ಆಯಿತು. ಅದಾದಮೇಲೆ ಒಂದು ಸರ್ತಿ ಕಾಲು ನೋವಾಯಿತು. ಅದಾದಮೇಲೆ ಕೈ ಬೇರೆ ನೋವಾಗಿದೆ ನೋಡಿ. ಇಲ್ಲಿ ಅವತ್ತು ಎಣ್ಣೆ ಹಪ್ಪಳ ಬೇಯಿಸುವಾಗ ಎಣ್ಣೆ ಹಾರಿಬಿಡ್ತು ನೋಡಿ, ಚೊಳ್ಳೆ ಬಂದ್ಬಿಟ್ಟೈತೆ. ಯಾಕೋ ನನ್ನ ಟೈಮೇ ಸರಿಗಿಲ್ಲ ಅಂತ ಒಂದೊಂದು ಸತಿ ಅನಿಸುತ್ತೆ. ಆದರೂ ಒಂದೊಂದು ಸತಿ ಅವೆಲ್ಲ ಸುಳ್ಳು ಅಂತ ಅನಿಸುತ್ತೆ. ಕೆಲವರು ಹೇಳ್ತಾರೆ ದೃಷ್ಟಿ ಆಗಿಬಿಡುತ್ತೆ, ಹಾಗೆ ಏನು ಕಣ್ಣು ಬಿದ್ದುಬಿಡುತ್ತೆ ಅಂತ ಎಲ್ಲ ತುಂಬ ಎಲ್ಲರೂ ಯು ವಿ ಲೈ ಆ ಥರ ಎಲ್ಲ ಅವರು ಹಾಕೋ ವಿಡಿಯೋಗಳಿಗೆ ಅಥವಾ ಫೋಟೋಗಳಿಗೆಲ್ಲ ಹಾಕ್ತಾ ಇರ್ತಾರೆ. ನಾನು ಅವೆಲ್ಲನೂ ಅಬ್ಸರ್ವ್ ಮಾಡಿದ್ದೆ. ಬಟ್ ಇಷ್ಟೊಂದು ಎಫೆಕ್ಟ್ ಆಗುತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಮುಖ ಆಯಿತು, ಕಾಲಾಯಿತು, ನೆಕ್ಸ್ಟ್ ಕೈ ಆಯಿತು. ಬರೀ ಒಂದು ಮುಗಿದ ತಕ್ಷಣ ಇನ್ನೊಂದು ಏನಾದರೂ ಒಂದು ರೆಡಿ ಆಗಿರುತ್ತೆ. ನನಗಂತೂ ಅದೇನು ಅಂತ ಗೊತ್ತಿಲ್ಲ. ಎಲ್ಲ ಇರಲಿ, ಎಲ್ಲರೂ ಹೇಗಿದ್ದಾರೆ, ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಸುಮಾರಾಗಿ ಈ ರೀತಿ ಚೆನ್ನಾಗಿದ್ದೀನಿ. ಎಲ್ಲರಿಗೂ, ಎಲ್ಲ ಮಕ್ಳುಗಳಿಗೂ ಎಕ್ಸಾಮ್ ಎಲ್ಲ ಮುಗ್ದು ಬೇಸಿಗೆ ರಜೆ ಶುರು ಆಗೋಗಿದೆ. ಬಿಸಿಲು ಸಹ ಸಿಕ್ಕಾಪಟ್ಟೆ ಇದೆ. ನಮ್ಮ ಮನೇಲೂ ಅಷ್ಟೇ, ಮಕ್ಕಳೆಲ್ಲ ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡು ಇದ್ದಾರೆ. ಬೆಳಗ್ಗೆ ಒಂದು 8:30 9 8:30 ಹಂಗೆ ಎದ್ಬಿಡ್ತಾರೆ. 9 ಗಂಟೆ ತನಕ ಇಲ್ಲ ನಾನು ಮಲಗಿಸೋದಿಲ್ಲ. ಅದಾದಮೇಲೆ ಟಿ ವಿ ನೋಡ್ತಾರೆ, ಮತ್ತು ಫ್ರೆಶ್ ಅಪ್ ಆಗ್ತಾರೆ, ತಿಂಡಿ ತಿಂತಾರೆ, ಆಟ ಆಡ್ತಾರೆ, ಮತ್ತು 11 ಗಂಟೆಗೆ ಜ್ಯೂಸ್ ಕುಡಿತಾರೆ, ಮತ್ತೆ ಬಂದ್ಬಿಟ್ಟು ಟಿ ವಿ ನೋಡ್ತಾರೆ, ಮತ್ತು ಊಟ ಮಾಡ್ತಾರೆ, ಆಟ ಆಡ್ತಾರೆ, ಮತ್ತು ಸಾಯಂಕಾಲ ಸ್ನ್ಯಾಕ್ಸ್ ತಿಂತಾರೆ, ಟಿ ವಿ ನೋಡ್ತಾರೆ. ಟೈಮ್ ಪಾಸ್ ಮಾಡ್ಕೊಂಡು ಲೈಫ್ನ ಜಾಲಿ ಮಾಡ್ಕೊಂಡಿದ್ದಾರೆ. 2 ತಿಂಗಳಂತೂ ಅವ್ರನ್ನ ಯಾರು ಮಾತಾಡ್ಸೋಂಗಿಲ್ಲ. ನನಗೂ ಒಂದೊಂದ್ಸತಿ ಏನಿಸುತ್ತೆ ಗೊತ್ತಾ, ಈ ಮಕ್ಳುಗಳಿಗೆ ಹೇಗೆ ಬೇಸಿಗೆ ರಜೆ ಸಿಗುತ್ತೆ ಒಂದು 2 ತಿಂಗಳು, ಅವ್ರಿಗೂ ಒಂದು ಸ್ವಲ್ಪ ಫ್ರೀ ಬೇಕು, ರೆಸ್ಟ್ ಬೇಕು ಅಂತ. ಹಾಗೆ ನಮ್ಮಂಥ ಮನೇಲಿರುವಂತಹ ಹೆಣ್ಮಕ್ಳುಗಳಿಗೂ ಒಂದು ತಿಂಗಳನ್ಗಟ್ಟಲೆ ಬೇಡ, ಅಟ್ಲೀಸ್ಟ್ ಒಂದೊಂದು ವಾರ ಯಾವ ರೀತಿ ಇರಬೇಕು ಗೊತ್ತಾ. ಬೆಳಗ್ಗೆ ಎದ್ದೇಳಬೇಕು, ತಿಂಡಿ ತಿನ್ನಬೇಕು, ಹಾಗೆ ಟಿ ವಿ ನೋಡಬೇಕು, ಆರಾಮ್ಸೆ ಕೂತ್ಕೊಂಡು ಮೊಬೈಲ್ ತೊಗೊಂಡು ಫೋನ್ ಮಾಡಿಕೊಂಡು ಚಾಟ್ ಮಾಡಿಕೊಂಡು ಸುತ್ತಾಡಿಕೊಂಡು ಇದ್ದರೆ ಲೈಫ್ ಒಂಥರ ಹಾಯ್ ಅನಿಸುತ್ತಲ್ವ. ಆದರೆ ಆ ಥರ ಫೆಸಿಲಿಟೀಸ್ ನಮಗೆಲ್ಲ ಸಿಗಲ್ಲ ಅಂತ ನನಗೂ ಗೊತ್ತು. ಜಾಸ್ತಿ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಳಕ್ಕೆ ಹೋಗಬಾರ್ದು. ಅದೇನೇ ಇರಲಿ, ಇವಾಗ ಸದ್ಯಕ್ಕೆ ನಾನು ಒಂದು ಮಂಗಳೂರು ಬನ್ಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಮಂಗಳೂರು ಬನ್ಸು ನಮ್ಮ ಯಜಮಾನ್ರಿಗೂ ಇಷ್ಟ, ಹಾಗೆ ನಮ್ಮ ಮುದುಕಿಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಸಾಯಂಕಾಲಕ್ಕೆ ಮಂಗಳೂರು ಬನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ರೆಡಿನ ಮಾಡ್ಕೊಳ್ಳೋಣ. ನಾನು ಮಂಗಳೂರು ನೋಡಿದ್ದೀನಿ. ಎಕ್ಸಾಮು ಎಲ್ಲ ಮುಗೀತು. ಏನು ಮಾಡ್ತಾಯಿದ್ದೀರಾ? ಏನು ಮಾಡ್ತಾಯಿದ್ದೀರಾ? ಇವಾಗಲ್ಲ ಮಗಳೇ, ರಜೆ ಸಿಕ್ಕಿದೆಯಲ್ವಾ? ಹೇಗೆ ಎಂಜಾಯ್ ಮಾಡ್ತಾಯಿದ್ದೀರಾ ರಜಾನ? ಬೋರ್ ಹೊಡಿತೈತಾ? ನೋಡಿ, ಇವರು ಕ್ಲಾಸ್ ಟೀಚರ್ ಯಾರು ನೋಡ್ತಾ ಇದ್ರೆ ಇವಳು ಒಬ್ಳು ಮಾತ್ರ ಕರ್ಕೋಗಿ ಕ್ಲಾಸಲ್ಲಿ ಕೂರಿಸ್ಕೊಳ್ಳಿ, ಅವಳಿಗೆ ಮನೇಲಿ ಬೇಜಾರಾಯ್ತೈತಂತೆ. ಸರಿ, ತಡ ಮಾಡೋದು ಬೇಡ, ಮಂಗಳೂರು ಬನ್ಸ್ ಮಾಡೋದು ಹೇಗೆ ನೋಡ್ಕೊಬರೋಣ ಬನ್ನಿ. ಸ್ನೇಹಿತರೆ, ನಾನು ಇಲ್ಲಿ 4 ತುಂಬ ಚೆನ್ನಾಗಿ ಹಣ್ಣಾಗಿರ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರು ಯಾವಾಗ್ಲೂ ಮಂಗಳೂರು ಸೈಡು ಅಥವಾ ಈ ಧರ್ಮಸ್ಥಳಕ್ಕೆಲ್ಲ ಹೋದರೆ ಯಾವಾಗ್ಲೂ ಅದು ಎಲ್ಲಿ ಸಿಕ್ಕಿದ್ರೂ ಬಿಡಲ್ಲ. ಮಂಗಳೂರು ಬನ್ಸ್ ಅಂತ ತೊಗೊಂಡು ತಿಂತಾನೆ ಇರ್ತಾರೆ. ಅಂದರೆ ಆದಷ್ಟು ಡಾಕ್ಟರ್ಗಳಾಗಲಿ ಯಾರೇ ಆಗಲಿ ಹೇಳೋದೇನಪ್ಪ ಅಂತಂದರೆ ಹೆಲ್ತ್ ದೃಷ್ಟಿಯಿಂದ, ಒಂದು ಆರೋಗ್ಯದ ಒಂದು ದೃಷ್ಟಿಯಿಂದ ಆದಷ್ಟು ಮೈದಾನ ಕಡಿಮೆ ಉಪಯೋಗಿಸಿ ಅಂತ ಅಂತಾರೆ. ಹೇಗಾಗ್ಬಿಟ್ಟಿದೆ ಅಂತಂದರೆ ಮೈದಾ ಇಲ್ದೇ ನಾವು ಯಾವುದೇ ಒಂದು ಅಡುಗೆನ ಅಥವಾ ಪದಾರ್ಥನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋಷ್ಟು ನಾವು ಅದಕ್ಕೊಂದು ಅಡಿಕ್ಷನ್ನ, ಕೆಲವೊಂದು ಐಟಮ್ಗಳಿಗೆ ಮೈದಾ ಹಾಕಲಿಲ್ಲ ಅಂದರೆ ಚೆನ್ನಾಗೋದೇ ಇಲ್ಲ. ಇವತ್ತು ನಾನು ಮೈದಾದಲ್ಲೂ ಮಾಡ್ತೀನಿ, ಹಾಗೆ ಗೋಧಿ ಹಿಟ್ಟಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಅದಕ್ಕೆ ಮೈದಾನ ತಿನ್ನಲ್ಲ, ಹಾಗಾಗಿ ಅವರೊಬ್ಬರಿಗೆ ಗೋಧಿ ಹಿಟ್ಟು ಹಾಕ್ಬಿಟ್ಟು ಮಾಡ್ತೀನಿ. ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಸ್ನೇಹಿತರೆ, ಮೊದಲಿಗೆ ಈ ಒಂದು ಬಾಳೆಹಣ್ಣಲ್ಲಿ ಈ ಒಂದು ಸಿಪ್ಪೆನ ತಕ್ಕೊಂಡು ನೀಟಾಗಿ ಸ್ಮ್ಯಾಶ್ನ ಮಾಡ್ಕೊಳ್ಳೋಣ. ಏನಪ್ಪ ಅಂತಂದರೆ ಇದನ್ನ ಮಿಕ್ಸಿ ಜಾರ್ಗೂ ಹಾಕ್ಬಿಟ್ಟು ಸ್ಮ್ಯಾಶ್ ಮಾಡ್ಬೋದು. ಆದರೆ ನಾನು ಸ್ಮ್ಯಾಶರ್ನ ತೊಗೊಂಡೆ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನಾನು ಅದೇ ಹೇಳಿದ್ನಲ್ಲ, ಯೂಟ್ಯೂಬ್ ನೋಡಿಕೊಂಡು ಮಾಡಿದ್ದು ಅಂತ. ಆ ಒಂದು ಯೂಟ್ಯೂಬರ್ ಹೇಳಿದರು ಮಿಕ್ಸಿ ಮಾಡೋದಕ್ಕಿಂತ ಕೈಯಲ್ಲೇ ಸ್ಮ್ಯಾಶ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಅಂತ. ನಾನು ಅದೇ ರೀತಿ ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಹಾಗಾಗಿ ಇವತ್ತೂ ಸಹ ನಾನು ಸ್ಮ್ಯಾಶರ್ನ ತೊಗೊಂಡು ಸ್ಮ್ಯಾಶ್ ಮಾಡ್ತೀನಿ.
ಸ್ನೇಹಿತರೆ, ಚೆನ್ನಾಗಿ ಹಣ್ಣಾಗಿರುವಂತಹ 3 ಪಚ್ಚಬಾಳೆಹಣ್ಣ ಸಿಪ್ಪೆ ಸುಲಿದು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ನೀಟಾಗಿ ಇದನ್ನ ಸ್ಮ್ಯಾಶ್ ಮಾಡ್ಕೋಬೇಕು ಮೊದಲಿಗೆ. ಇವಾಗ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇವಾಗ ಚಿಟಿಕೆ ಸೋಡಾನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಸ್ನೇಹಿತರೆ, 2 ಚಮಚದಷ್ಟು ಮೊಸರನ್ನ ನಾನು ಏನು ಬಾಳೆಹಣ್ಣು ಸ್ಮ್ಯಾಶ್ ಮಾಡ್ಕೊಂಡಿದ್ದೆ ಅದರ ಜೊತೆಗೆ ಹಾಕಿ ನೀಟಾಗಿ ಇನ್ನೊಂದು ಸತಿ ಮಿಕ್ಸ್ನ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನ ಈ ಒಂದು ಬಾಳೆಹಣ್ಣನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದು ಅಲ್ವಾ, ಆ ಒಂದು ಮಿಶ್ರಣಕ್ಕೆ ಹಾಕಿ ನೀಟಾಗಿ ಕಲಿಸ್ಕೋಬೇಕು. ಯಾವ ರೀತಿ ಹದ ಇರಬೇಕಪ್ಪ ಅಂತಂದರೆ ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ತೆಳುವಾಗಿರಬೇಕು ಅಷ್ಟೇ. ಹಾಗೆ ನೀಟಾಗಿ ಕೈಯಲ್ಲಿ ಸ್ವಲ್ಪನೇ ಮೈದಾ ಹಿಟ್ಟನ್ನ ಹಾಕ್ಕೊಂಡು ನಾದ್ಕೊಳ್ಳಿ. ನಾನು ಇದೇ ರೀತಿ ಗೋಧಿ ಹಿಟ್ಟನ್ನು ಸಹ ಸೇಮ್ ಯಾವ ರೀತಿ ತೋರಿಸ್ದೆ ಅದೇ ರೀತಿ ಕಲಸಿ ಇಟ್ಕೊಂಡಿದ್ದೀನಿ. ಈ ಒಂದು ಹಿಟ್ಟನ್ನು ನಾವು ಸಂಜೆ ಮಂಗಳೂರು ಬನ್ಸ್ ಮಾಡ್ತೀವಿ ಅಂದರೆ ಬೆಳಗ್ಗೆನೇ ಕಲಸಿಡಬೇಕು, ಇಲ್ಲ ಬೆಳಗ್ಗೆ ಬೇಕು ಅಂದರೆ ರಾತ್ರಿನೇ ಕಲಸಿಡಬೇಕು. ಸ್ನೇಹಿತರೆ ನೋಡಿ, ಇಲ್ಲಿ ವೈರ್ ಮೇಲೆ ಎಷ್ಟೊಂದು ಅಕ್ಕಿಗಳು ಕೂತೈತೆ. ಇಷ್ಟು ವರ್ಷದಲ್ಲಿ ನಾನು ಯಾವಾಗಲೂ ಇಷ್ಟೊಂದು ಅಕ್ಕಿಗಳು ನೋಡಿರಲಿಲ್ಲ. ಹಾಂ, ನಮ್ಮ ಮಗಳವರು ಅಲ್ಲಿ ಅಕ್ಕಿ ಹಾಕವ್ರಂತೆ. ಅಕ್ಕಿ ತಿನ್ನೋಕೆ ಇಷ್ಟೊಂದು ಅಕ್ಕಿ ಬಂದಿದ್ದಾವೆ ನೋಡಿ. ಜನವಿ ಏನು ಪಕ್ಷಿ ಅಂತ ಗೊತ್ತಿಲ್ಲ, ಫುಲ್ ಫ್ಯಾಮಿಲಿ ಫುಲ್ ಬಂದ್ಬಿಟ್ಟವ್ರು ಪಾಪ, ಕುಟುಂಬ ಸಮೇತರಾಗಿ ಬಂದವ್ರೆ. ಇಲ್ಲಿ ಅಕ್ಕಿ ಸುಮಾರು ಹಾಕ್ಬಿಟ್ಟಿದ್ರಂತೆ, ಬಂದ್ಬಿಟ್ಟವಂತೆ. ಬಿಡು, ಹಂಗೆ ಮಾಡಬೇಡ ಪಾಪ, ತಿನ್ಲೆ. ವಾವ್, ಒಂದು ಹಾಕೋದ್ಕಂಡ ನಾನೇ ಮಾಡೋದು ಒಂದೊಂದು ಕೆಲಸ ಅಲ್ಲ ಗೈಸ್. ಭಾಳ ಒಂದಿಲ್ಲ ಅಷ್ಟೇ ಇವಳಿಗೆ ನೋಡಿ. ಈಗ ಅದೊಂದು ಕೂತೈತೆ, ಈಗ ಅದನ್ನು ಓಡಿಸ್ಬೇಕು ಇವಳು. ಸುಮ್ಮನೆ ಜ್ಞಾನ ಹೊಡಿಬೇಡ. ಏನು ಸರ್, ಏನು ಬೇಕು ಸರ್? ಕೀಮ್ ಬಿಸ್ಕೆಟ್. ಏನು ಕಟಿಂಗ್ ಸರ್ ಇದು? ಹಾಂ, ಎಬ್ಬುಲಿ ಕಟಿಂಗ್. ಬೇಕು ಮಗನೇ, ಇಲ್ಲೇ ಕೂತಿರಿ, ತಗೊಬತ್ತೀನಿ. ಬೆಳಗ್ಗೆ ಯಾಕೋ ಕಣ್ಣೂರಿ ಅಂತಿದ್ದ, ಅದಕ್ಕೆ ಕೈ ಎಣ್ಣೆ ಕೊಬ್ಬರಿ ಎಣ್ಣೆ ಸೇರಿಸ್ಬಿಟ್ಟು ಹಾಕಿದ್ದೀನಿ ಅವನ ತಲೆಗೆ. ಇದರಲ್ಲೇ 2 ಇರುತ್ತೆ, ಒಂದು ಹಿಂಗೆ ಒಂದು ಹಂಗೆ. ಯಾರಾದರೂ ಏನಾದ್ರು ಕೊಟ್ಟಾದರೆ ಕೊಟ್ಟ ಮೇಲೆ ಏನಂತ ಹೇಳಬೇಕು? ಮತ್ತೆ ಹೇಳಲಿಲ್ಲ ನೀವು ನಮಗೆ? ಥ್ಯಾಂಕ್ಸ್. ಹ್ಞೂ, ಚೆನ್ನಾಗೈತಾ? ಇಷ್ಟ ಆಯ್ತಾ? ಎಂಥದ್ನ? ಫೋಟೋ ಅಲ್ಲ, ವಿಡಿಯೋ ಮಾಡ್ತಾ ಇರೋದು ನಾನು. ತೋರಿಸಲ್ಲ ನಿಂಗೆ? ಯಾಕೆ ತೋರಿಸ್ಲಿ? ನಾನು ತೋರಿಸಲ್ಲ. ಸ್ನೇಹಿತರೆ, ನಂದೊಂದು ಸ್ವಲ್ಪ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸ್ಕೊಂಡು ಈಗಾಗಲೇ ಸಾಯಂಕಾಲ ಆಗಿದೆ ನೋಡಿ. ಇಲ್ಲಿ ಈ ರೀತಿ ಚೆನ್ನಾಗಿ ನೆನ್ಕೊಂಡಿದೆ. ಇದು ನಾವು ಮೈದಾ ಹಿಟ್ಟಲ್ಲಿ ಕಲಿಸಿರೋದು, ಇದು ಒಂದು ಗೋಧಿ ಹಿಟ್ಟಲ್ಲಿ ಕಲಿಸಿರೋದು. ನೋಡೋಣ ಇವಾಗ ಟೇಸ್ಟ್ ಯಾವ ರೀತಿ ಬರುತ್ತೆ ಅಂತ. ಸ್ನೇಹಿತರೆ, ಇವಾಗ ಒಂದು ಸತಿ ಇದನ್ನು ನೀಟಾಗಿ ನಾದ್ಕೋಬೇಕು. ನಾದ್ಕೊಂಡು ಆಮೇಲೆ ತಟ್ಟಿ ಕೈಯಲ್ಲಿ ಎಣ್ಣೆ ಒಳಗಡೆ ಬಿಟ್ಟರೆ ಆಯಿತು. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಾನು ಇವಾಗ. ಸ್ನೇಹಿತರೆ, ನಾನು ಕರೆಂಟ್ ಸ್ಟವಲ್ಲಿ ಈಗ ಈ ಮಂಗಳೂರು ಬಸ್ನ ಮಾಡೋಕ್ಕೆ ಅಂತ ಹೊರಟಿದ್ದೀನಿ. ಯಾಕೆ ಅಂತಂದರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಎಲ್ಲ ಕಡೆ LPG ಸಿಲಿಂಡರ್ಗಳ ಅಭಾವ ಬಹಳ ಜಾಸ್ತಿ ಆಗೋಗಿದೆ. ಹಾಗಾಗಿ ಇದರಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಒಂಚೂರು ಇಷ್ಟು ತೆಗೆದುಬಿಟ್ಟು ಹಾಕ್ತೀನಿ, ಬರುತ್ತಾ ಏನು ಅಂತ, ಎಣ್ಣೆ ಕಾಯ್ದಿದೆಯಾ ಏನು ಅಂತ. ಸ್ನೇಹಿತರೆ, ಹೀಗೂ ಸ್ವಲ್ಪ ಈ ರೀತಿ ಎಣ್ಣೆನ ಹಚ್ಕೊಳ್ಳೋಣ. ಸ್ವಲ್ಪ ನೀರಿನ ಜಾಸ್ತಿ ಮಾಡ್ತೀನಿ, ಬೇಕಾಗಿರೋದು. ಸದ್ಯಕ್ಕೆ ನಮ್ಮ ಮನೇಲಿ ಯಾರು ನಮಗೆ ವಿಡಿಯೋ ಮಾಡ್ಕೊಡೋದಿಲ್ಲ, ಸೊ ಹಾಗಾಗಿ ತೋರಿಸ್ತಾ ಇದ್ವಿ. ಇಷ್ಟು ದಪ್ಪ ಒಂದು ನಿಂಬೆಹಣ್ಣು ಹಾಕಿರೋದಷ್ಟು ತಗೊಂಡ್ರೆ ಈ ರೀತಿ ಕೈಯಲ್ಲೇ ತಟ್ಕೋಬಹುದು. ಬೇಡ ಅಂತಂದ್ರೆ ನೀವು ಕವರ್ಗೆ ಹಾಕೊಂಡು ಸ್ವಲ್ಪ ತಟ್ಕೋಬಹುದು. ಸ್ವಲ್ಪ ದಪ್ಪಾಗೆ ತಟ್ಟಿ
ತುಂಬಾ ಸಣ್ಣಗೆ ಅಂತ ಕೊಡ್ಲಿ ತೆಳುವಾಗಿ ಒಂದು ಹಾಕ್ಬಿಟ್ಟು ನೋಡೋಣ ಯಾವ ಶೇಪಲ್ಲಿ ಆಗುತ್ತೆ ಅಂತ. ಸ್ನೇಹಿತರೆ, ಇದೊಂದು ಸ್ವಲ್ಪ ನಿಧಾನಕ್ಕೆ ಬೇಯುತ್ತೆ, ಬೇಯ್ತಾ ಇರಲಿ. ಸ್ನೇಹಿತರೆ, ಮಂಗಳೂರು ಬನ್ಸ್ ರೆಡಿ ಟು ಈಟ್. ನೋಡಿ, ನಮ್ಮ ಅದಕ್ಕೆಗೋಸ್ಕರ ಮಂಗಳೂರು ಬನ್ಸ್ ಮಾಡಿದ್ದೀವಿ. ನಮ್ಮ ಅದಕ್ಕೆ ಓಡಾಗ್ತಾ ಇದ್ದಾರೆ. ಹಾಂ, ಇಷ್ಟೇ ಬೇಕಾ? ಇನ್ನೊಂದು ಒಂದು 50 ರೂಪಾಯಿ ತರಕ್ಕೆ ಕೊಡ್ತೀವಿ. ಹಾಂ, ಗೊಬ್ಬರಿಂಗ್ 50 ರೂಪೀಸ್ ಅಲ್ಲ ಮೇಡಮ್? ತರಕ್ಕೆ ಹೋಯ್ತಾ ಇದ್ರಾ? ಆಮೇಲೆ ಕೊಡಿರಂತ ಬನ್ನಿ. ಅದಕ್ಕೆ ಮರೆ ತಗೊಳ್ಳಿ. ನೋಡಿ, ನೀವು ಬಂದಿದ್ರ ಅಂತ ನಿಮಗೆ ಇಷ್ಟವಾಗಿರೋ ಮಂಗಳೂರು ಬನ್ಸ್ ಮಾಡಿದ್ವಿ. ನೀವು ಮಾತ್ರ ನಾವು ಬಂದಾಗೆಲ್ಲ ಪುಳಿಯೋಗರೆ ಮಾಡಿಕೊಡ್ತೀರಾ? ಹಾಂ, ನನ್ನನ್ನು ಸೇರಿಸ್ಕೊಬಿಡಿ. ನಿಮ್ಮ ಅಣ್ಣಗೆ ಏನು ಇಷ್ಟ ಅದು ಮಾತ್ರ ಮಾಡ್ಕೊಡ್ತೀನಿ ಅಂತೇಳಿ. ನಮಗೆ ಅದಕ್ಕೆ ಮೈದಾ ಇರ್ತೀನಲ್ಲ ಅಂತ ಹೇಳ್ಬಿಟ್ಟು ಅಮ್ಮ, ಇದು ಗೋಧಿ ಹಿಟ್ಟಲ್ಲಿ ಮಾಡಿರೋದು. ಎಂದ್ರಲ್ಲಿ ಹೇಳಿ? ಅದು ನಿಮ್ಮ ಪ್ಲೇಟಿಗೆ ಹಾಕಿರೋದು ಗೋಧಿ ಹಿಟ್ಟಲ್ಲಿ ಮಾಡಿರೋದು. ಅದಕ್ಕೆ 100 ರೂಪೀಸು. ಓಯ್, 100 ರೂಪೀಸ್ ತರ. ಯಜಮಾನ್ರು ಪ್ಲೇಟಲ್ಲಿ ಚಟ್ನಿ ಹಂಗೆ ಬಿಟ್ಟೋಗಿದ್ದಾರೆ. ಸೊ ವೇಸ್ಟ್ ಆಗಬಾರ್ದಲ್ಲ ಅಂತ ನಾವು ಇದಕ್ಕೆ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತೀವಿ. ಇದರಲ್ಲಿ ನನ್ನ ಮಗಳಿಗೆ, ನನ್ನ ಮಗನಿಗೆ, ನಮ್ಮ ಜ್ಞಾನವಿಗೆ. ನಮ್ಮ ಜ್ಞಾನವಿನೂ ನಮ್ಮ ದೀಕ್ಷನು ಡ್ಯಾನ್ಸ್ ಕ್ಲಾಸಿಗೆ ಹೋಗೋರೆ. ಅವರು ಬರೋಷ್ಟೊತ್ತಿಗೆ ಇದು ಇರ್ತದೆ ಇಲ್ಲೋ ನೋಡಬೇಕು. ಸ್ನೇಹಿತರೆ, ಎಲ್ಲರೂ ಮಂಗಳೂರು ಬನ್ಸ್ನ ತಿಂದರು. ಚೆನ್ನಾಗಿದೆ ಅಂತಲೂ ಸಹ ಹೇಳಿದ್ರು. ಬಟ್ ನನಗೆ ಗೊತ್ತಾಗುತ್ತಲ್ವ, ನಾನು ಅದೇ ಬನ್ಸ್ನ ತಿಂದಿದ್ದು. ಅಂದರೆ ಚೆನ್ನಾಗಿತ್ತು, ಚೆನ್ನಾಗಿರಲಿಲ್ಲ ಅಂತಲ್ಲ. ಏನಾಯ್ತಪ್ಪ ಅಂತಂದರೆ, ಈ ಹೋಟ್ಲುಗಳಲ್ಲೆಲ್ಲ ಕೊಡ್ತಾರೆ ನೋಡಿ, ಆ ಒಂದು ಸ್ಮೂತ್ನೆಸ್ಸು ಅದೊಂದು ಸ್ವಲ್ಪ ಕಡಿಮೆ ಇತ್ತು ಅಷ್ಟೇ. ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ ಸ್ಮೂತ್ನೆಸ್ಸು ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಅಂತ ನನಗನ್ನಿಸ್ತು. ಅದರ್ವೈಸ್ ಇಟ್ಸ್ ಗುಡ್, ಪರವಾಗಿಲ್ಲ. ಅದಾದಮೇಲೆ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ, ಒಂದು ಲೈಕ್ ಮಾಡಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.